ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ? ಈ ಕಡೆ ಎಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ. ಓಕೆ, ಬಂದಿರುವ ನಾವು ಭಾಗ್ಯವಂತರು. ಇನ್ನೂ ಬರ್ತಾ ಇದ್ದಾರೆ, ದೇವರು ಅವರನ್ನು ಕೂಡ ಆಶೀರ್ವಾದ ಮಾಡ್ತಾರೆ. ಈ ಭಾನುವಾರ ದಿನದಂದು ದೇವರು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಪ್ರತಿಯೊಂದು ದಿನ ದೇವರು ನಮಗೆ ದಾನವಾಗಿ ಕೊಡೋದು ಯಾಕೆ ಅಂದರೆ, ಒಂದು ಹೊಸ ದಿನವನ್ನು, ನಿನ್ನೆ ಮಲಗಿ ಬೆಳಗ್ಗೆ ನಾವು ಎದ್ದಿದ್ದೇವೆ ಅಲ್ವಾ? ಈ ದಿನವನ್ನು ಯೇಸು ಯಾತಕ್ಕಾಗಿ ಕೊಟ್ಟಿದ್ದಾರೆ ನಮಗೆ? ಯಾತಕ್ಕಾಗಿ? ಅವರನ್ನು ಇನ್ನೂ ನಾವು ಅರಿತುಕೊಳ್ಳುವುದಕ್ಕೋಸ್ಕರ, ಬೇರೆ ಯಾವುದಕ್ಕೂ ಅಲ್ಲ. ಈ ಭೂಮಿಯಲ್ಲಿ ಪ್ರತಿದಿನ ದೇವರು ಒಂದು ಹೊಸ ದಿನವನ್ನು ನಮಗೆ ಕೊಡ್ತಾರಂದರೆ ಯಾಕೆ ಕೊಡ್ತಾರೆ ಅಂದರೆ, ಇನ್ನೂ ಹೆಚ್ಚಾಗಿ ಅವರನ್ನು ಅರಿತುಕೊಳ್ಳುವುದಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ನೋಡಿ, ನೀವೆಷ್ಟು ಯೇಸುವನ್ನು ಅರಿತುಕೊಳ್ಳುತ್ತೀರೋ ಅಷ್ಟು ನಿಮ್ಮ ಜೀವನ ಬದಲಾವಣೆ ಆಗ್ತಾ ಹೋಗ್ತದೆ. ಹಲ್ಲೆಲೂಯಾ. ಸೊ ಹಾಗಾಗಿ ದಯವಿಟ್ಟು ನಾವು ಒಬ್ಬೊಬ್ಬರು ಕೂಡ ಬಂದವರು ನಾವು ಧ್ಯಾನ ಮಾಡೋಣ. ಸೊ ಬರಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಂದವರು ನಾವು ಧ್ಯಾನ ಮಾಡೋಣ. ನಾವು ಯೇಸುವನ್ನು ಅರಿತುಕೊಳ್ಳೋಣ. ನಾವು ನಿಜವಾಗ್ಲೂ ಯೇಸು ಪ್ರೀತಿಯನ್ನು ಅರಿತುಕೊಂಡಾಗ ನಾವು ಇನ್ನೊಬ್ಬರಿಗೆ ಆ ಪ್ರೀತಿಯನ್ನು, ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ಮಿಗಿಲಾಗಿ ನಮ್ಮ ಕುಟುಂಬದಲ್ಲಿರುವವರಿಗೆ ಆ ಪ್ರೀತಿಯನ್ನು ಹಂಚಲಿಕ್ಕೆ ನಮಗೆ ಸಾಧ್ಯವಾಗತ್ತೆ. ಹಾಗಾಗಿ ಇವತ್ತಿನ ಈ ಧ್ಯಾನವನ್ನು ಸಂಪೂರ್ಣವಾಗಿ ಪ್ರಭು ಕ್ರಿಸ್ತರ ಕರಗಳಲ್ಲಿಟ್ಟು ಒಂದೊಂದು ವಾಕ್ಯವನ್ನು ನನಗೆ ಯೇಸು ನನ್ನೊಂದಿಗೆ ಮಾತನಾಡ್ತಿದ್ದಾರೆ ಅಂಥೇಳಿ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ಖಂಡಿತವಾಗಲೂ ದೇವರ ಅಪಾರವಾದ ಆ ಪ್ರೀತಿಯನ್ನು ನಮಗೆ ಅನುಭವಿಸ್ಲಿಕ್ಕಾಗತ್ತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. 4ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶ, ಗಾಸ್ಪಲ್ ಆಫ್ ಜಾನ್ 4ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶ. ವಾಕ್ಯ ಓದ್ತೀರಾ? 23. ಯಾರಾದರೂ ಬೈಬಲ್ ತಂದಿರೋರು? ಸೊ ನಿನ್ನೆ ಹೇಳಿದ್ರು, ಕೊನೆ ಕಾಲ ಬರುವುದು ಅದು ಈಗಲೇ ಬಂದಿದೆ, ಅದು ಈಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು, ತಂದೆ ದೇವರನ್ನ, ಪಿತನನ್ನು ಆತ್ಮದಿಂದಲೂ. ಎಲ್ಲಿಂದ? ಓಕೆ, ಹಾಗಾದರೆ ಪಿತದೇವರಿಗೆ ಇಷ್ಟವಾದ ಆರಾಧನೆ ಅಂದರೆ, ಪಿತದೇವರಿಗೆ ಆರಾಧನೆ ಎಲ್ಲಿಂದ ಬರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಅಂದರೆ, ನಮ್ಮ ಹೃದಯದಿಂದ, ಆತ್ಮದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ ಇದ್ದೀರಲ್ವ? ಓಕೆ, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಬೋಧನೆ ಮಾಡ್ತಾ ಇರೋದು, ಅದು ಸಮಾರಿಯ ಮಹಿಳೆಯ ಜೊತೆ ಒಂದು ಸಂಭಾಷಣೆ ನಡೀತಾ ಇದೆ. ಆ ಸಂಭಾಷಣೆ ನಡೆಯುವಂಥ ವೇಳೆ ಅಲ್ಲಿ ಯೇಸು ಹೇಳ್ತಾರೆ ಏನಂತ, ಕಾಲ ಬರುವುದು, ಅದು ಈಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಂಥವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಶಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಶರೀರದಿಂದ ದೇವರನ್ನ ಆರಾಧನೆ ಮಾಡೋಕ್ಕಾಗತ್ತಾ? ಆಗಲ್ಲ. ಆದರೆ ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅಂದರೆ ನಮ್ಮ ಬಾಯಿಂದ, ಗಂಟಲಿಂದ ದೇವರನ್ನು ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ ಅಥವಾ ಗೀತೆಗಳ ಮುಖಾಂತರ ಇಲ್ಲಿಂದ ನಾವು ದೇವರನ್ನು ಹೊಗಳ್ತಾ ಇದ್ದೀವಿ. ಇಲ್ಲಿಂದ ಹೊಗಳುವ ಆರಾಧನೆ ಅಥವಾ ಸ್ತುತಿ ದೇವರಿಗೆ ಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಇದನ್ನು ಯಾರು ಹೇಳ್ತಿದ್ದಾರೆ? ಅಯ್ಯೋ ದೇವರೇ, ಯಾರು ಹೇಳ್ತಿದ್ದಾರೆ? ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಯಾರಿಗೆ? ಸಮಾರಿಯದ ಮಗಳಿಗೆ ಅವತ್ತು. ಆದರೆ ಇವತ್ತು ಯಾರಿಗೆ ಹೇಳ್ತಿದ್ದಾರೆ?
ನನಗೆ ಹೇಳ್ತಿದ್ದಾರೆ. ಅವತ್ತು ಸಮಾರಿಯದ ಮಗಳಿಗೆ ಹೇಳಿದ ಯೇಸು ಇವತ್ತು ನಮಗೆ ಹೇಳ್ತಿದ್ದಾರೆ. ನಿಜವಾದ ಆರಾಧಕರು ಆತ್ಮದಿಂದಲೂ ಸತ್ಯದಿಂದಲೂ ತಂದೆ ದೇವರನ್ನು ಆರಾಧಿಸಬೇಕೆಂದು ತಂದೆ ಬಯಸ್ತಾರೆ. ಪ್ರಿಯ ಸಹೋದರ ಸಹೋದರಿ, ಹಾಗಾಗಿ ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳು ಆರಾಧನೆಗಳು ಬಾಯಿಂದ ಬಂದರೆ ದೇವರಿಗೆ ಅದೇನು ಬೇಕಾಗಿಲ್ಲ. ಬದಲಾಗಿ ನಮ್ಮ ಸ್ತುತಿ ಸ್ತೋತ್ರ ಆರಾಧನೆ ಎಲ್ಲಿಂದ ಬರಬೇಕು? ನಮ್ಮ ಹೃದಯದಿಂದ ಬರಬೇಕು. ಹಾಲೆಲೂಯ, ಹಾಲೆಲೂಯ. ಹೃದಯದಿಂದ ನೀವು ಆರಾಧನೆ ಮಾಡಿ ನೋಡಿ, ತಂದೆ ದೇವರ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ, ಅನುಭವಿಸ್ಲಿಕ್ಕಾಗತ್ತೆ. ಆಗ ನಿಮ್ಮ ಹೃದಯದಲ್ಲಿ ಒಂದು ಜಾಯನ್ನು ನೀವು ಅನುಭವಿಸ್ಲಿಕ್ಕಾಗತ್ತೆ. ನೀವು ಬಾಯಿಂದ ಆರಾಧನೆ ಮಾಡಿದ್ರೆ ಅಥವಾ ಹಾಡಿದರೆ ಒಳಗಡೆ ಜಾಯ್ ಇರೋದಿಲ್ಲ. ಚರ್ಚ್ ಒಳಗಡೆ ಇರೋ ತನಕ ಏನೋ ಚೆನ್ನಾಗಿತ್ತು, ಒಂದು ಒಳ್ಳೆ ಹಾಡು, ಒಂದು ಒಳ್ಳೆ ಬೋಧನೆ ಅಂತೇಳಿ ಹೇಳ್ಬೋದು. ಆದರೆ ನಿಜವಾಗ್ಲೂ ಹೃದಯದಿಂದ ಆರಾಧನೆ ಮಾಡಿದ್ದಾದರೆ ಈ ಒಂದು ಆರಾಧನೆಯ ಮುಖಾಂತರ ನೀವು ಪಡೆದುಕೊಳ್ಳುವಂಥ ಆ ಆನಂದವನ್ನು, ಆ ಜಾಯನ್ನು ನೀವು ಮನೆಗೆ ಹೋದ್ಮೇಲಲ್ಲ, ನಿರಂತರವಾಗಿ ನಿಮ್ಮ ಒಳಗಡೆ ಆ ಜಾಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಅದರಿಂದ ಇಲ್ಲಿ ದೇವರು ಹೇಳ್ತಿದ್ದಾರೆ, ನಿಜವಾದ ಆರಾಧನೆ ಆತ್ಮದಿಂದ ಬರಬೇಕು, ನಿಜವಾದ ಆರಾಧನೆ ಹೃದಯದಿಂದ ಬರಬೇಕು. ಹಾಲೆಲೂಯ. ಇದು ಮೊದಲನೇ ಬಾರಿಗೆ ಬಂದಿದ್ದೇವೆ, ಹೆಚ್ಚು ವಿಷಯಗಳು ಕಲಿಯಕ್ಕಿದೆ. ಆದರೂ ಕೂಡ ಬಹಳ ಕಡೆ ಹೇಳಿದ್ದೇವೆ, ನಾವು ಹೇಳ್ತೇನೆ. ನಾನು ಕೂಡ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾವು ಅದನ್ನು ಗ್ರಹಿಸಿಕೊಂಡು ನಾವು ಆರಾಧನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. 4ನೇ ಅಧ್ಯಾಯ ಆದಿಕಾಂಡ ಪುಸ್ತಕ, ಜೆನೆಸಿಸ್ ಚಾಪ್ಟರ್ 4 ವರ್ಸಸ್ 4, 4. ನಿಮ್ಮಲ್ಲಿ ಯಾರಾದರೂ ತೆಗೆದವರಿದ್ರೆ ಓದಿ. ಅಂತೆಯೇ ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು. ಒಂದು ನಿಮಿಷ, ಎಲ್ಲ ತೆಗೆದ್ರ ಸಿಕ್ತಾ? ಪ್ರೈಸ್ ದಿ ಲಾರ್ಡ್. ಸಿಕ್ತಾ? ಓಕೆ. ಇಲ್ಲಿ ಬೈಬಲ್ ತಂದಿಲ್ಲ ಅಂದರೆ ಕಿವಿಗೊಟ್ಟು ನನ್ನ ಕಡೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದರೆ ಈ ಲೋಕದಲ್ಲಿ ಅನೇಕದ್ದನ್ನು ಕಾಸು ಕೊಟ್ಟು ಪಡ್ಕೋಬೋದು, ಆದರೆ ದೇವರ ವಾಕ್ಯವನ್ನು ದುಡ್ಡು ಕೊಟ್ಟು ಪಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಶ್ರದ್ಧೆಯಿಂದ, ಇದು ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆಂದರೆ ಇದರಿಂದ ನಮ್ಮ ಆತ್ಮ, ನಮ್ಮ ಜೀವನ ಎಲ್ಲವೂ ಕೂಡ ಒಂದು ಆಶೀರ್ವಾದವಾಗಿ, ಅಭಿಷೇಕವಾಗಿ ಮಾರ್ಪಡುತ್ತೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಸುಂದರವಾದ ಘಟನೆ ಇದೆ. ಇಲ್ಲಿ ಆದಾಮನಿಗೆ ದೇವರು, ಅವನು ಶರೀರದಲ್ಲಿ ಜೀವಿಸುವಾಗ, ಅಂದರೆ ಅವನು ಆತ್ಮದಲ್ಲಿ ಬೇರ್ಪಟ್ಟ, ಅಂದರೆ ದೇವರ ಮಹಿಮೆಯನ್ನು ಕಳ್ಕೊಂಡು ದೇವರ ವಾಕ್ಯವನ್ನು ಮೀರಿ ಅವನು ಹೊರಗಡೆ ಬಂದಾಗ, ಅಲ್ಲಿ ಅವಳೊಂದಿಗೆ ಅವನು ಶಾರೀರಿಕವಾಗಿ ಜೀವಿಸುವಾಗ ಅವನಿಗಿಬ್ಬರು ಮಕ್ಕಳನ್ನು ದೇವರು ಕೊಡ್ತಾರೆ. ಒಬ್ಬನು ಕೇನ್, ಇನ್ನೊಬ್ಬ ಯಾರು ಆಬೇಲ್ ಮತ್ತು ಕಾಯನ. ಓಕೆ, ಇಬ್ಬರು ಮಕ್ಕಳು. ಇಲ್ಲಿ ಇಬ್ಬರ ಮಕ್ಕಳ ಜೀವಿತದಲ್ಲಿ ಒಂದು ಆರಾಧನೆಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ಯೇಸು ದೇವರು ನಮಗೆ ಬರೆದಿಟ್ಟಿದ್ದಾರೆ. ಈಗ ಓದೋಣ ಅದನ್ನು. ಅಂತೆಯೇ ಹೇಬೇಲನು ತನ್ನ ಕುರಿಗಳ ಹಿಂಡಿನಿಂದ ಚೊಚ್ಚಲವಾದ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಸಮರ್ಪಿಸಿದನು. ಈಗ ಕೇಳಿಸ್ಕೊಳ್ಳಿ. ಸರ್ವೇಶ್ವರ ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು. ಆದರೆ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇಲ್ಲಿ 2 ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು, 2 ವಿಷಯಗಳನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮೊದಲನೇ ವ್ಯಕ್ತಿ ಆಬೇಲ. ದೇವರು ಹೇಳ್ತಿದ್ದಾರೆ ಇಲ್ಲಿ, ದೇವರು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು. ಎರಡನೇದಾಗಿ ಕಾಯನನ ಕಾಣಿಕೆಯನ್ನು ಮೆಚ್ಚಿಕೊಳ್ಳಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಈ ಕಡೆ ಇರೋರಿಗೆ ಒಂದು ಅವಕಾಶ. ಏನಾದರೂ ಅರ್ಥ ಆಯ್ತಾ? ಏನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಹೇಳಿ. ಏನು ನಾವು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಹೇಳಬೇಕು, ಆ ಥರ ಅಲ್ಲ. ದಯವಿಟ್ಟು ಹಂಗೆ ತಿಳ್ಕೊಬೇಡಿ. ನಾವೆಲ್ಲರೂ ತಿಳ್ಕೊಂಡಾಗ ಮಾತ್ರವೇ ಹೆಚ್ಚು ನಾವು ದೇವರನ್ನು ಪ್ರೀತಿಸ್ಲಿಕ್ಕಾಗೋದು, ಆರಾಧನೆ ಮಾಡಲಿಕ್ಕಾಗೋದು. ಆದ್ದರಿಂದ ಅಷ್ಟೇ, ಬೇರೆ ಏನಿಲ್ಲ. ನಾವು ತಿಳ್ಕೋಬೇಕು ಕೂಡ. ಯಾಕಂದರೆ ಪವಿತ್ರ ಗ್ರಂಥ ನಮಗೆ ಕೊಟ್ಟ ಆಸ್ತಿ, ಅದೇ ನಮ್ಮ ಜೀವಾಳ.
ಅದರಲ್ಲಿ ಬರೆಯಲ್ಪಟ್ಟ ಒಂದೊಂದು ವಿಷಯಗಳನ್ನು ನಾವು ತಿಳ್ಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಬದುಕಲಿಕ್ಕೆ ಸಾಧ್ಯವಾಗತ್ತೆ. ಸೊ ಆದ್ದರಿಂದ ಈ ಕಡೆ ಇರೋರು ಯಾರಾದರೂ ಆ 4ನೇ ವಾಕ್ಯ ಯಾರಾದರೂ ಹೇಳ್ತೀರಾ ಬೇಗ? ದೇವರು ಆಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡ್ರು. 2ನೇದಾಗಿ ಕಾಯಿನನ ಕಾಣಿಕೆಯನ್ನು ಮೆಚ್ಚಿಕೊಳ್ಳಲಿಲ್ಲ. ಯಾರಾದರೂ ಒಬ್ರು ನಿಂತು ಹೇಳ್ತೀರಾ? ಎನಿಬಡಿ? ಎಷ್ಟು ಮೋಸವಾಗಿದ್ದೀವಿ ಅಂತ ಗೊತ್ತಾಗತ್ತೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಲೋಕದ ಜ್ಞಾನ ಇದೆಯಾ ನಮಗೆ? ಇದೆಯಾ ಇಲ್ವೋ? ತುಂಬ ಇದೆ. ಅದಕ್ಕೆ ನಾವು ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಅದಾಗ್ಬೇಕು, ನನ್ನ ಮಗಳಿದಾಗ್ಬೇಕು. ಒಳ್ಳೆಯದೇ, ನೀವು ಮಾಡಿಸಿ, ನನಗೇನು ತೊಂದರೆ ಇಲ್ಲ, ಎಷ್ಟು ಬೇಕಾದರೂ ಮಾಡಿಸಿ. ಆದರೆ ದೇವರ ಅರಿವು, ದೇವರ ಅನುಭವ ಇಲ್ಲದೆ ಈ ಲೋಕದಲ್ಲಿ ಅವ್ರನ್ನ ನೀವೆಷ್ಟು ಉನ್ನತ ಸ್ಥಾನದಲ್ಲಿ ನೋಡಿದರೂ ಕೂಡ ವ್ಯರ್ಥನೆ. ಯಾಕಂದರೆ ಇದನ್ನು ನಾನು ಹೇಳಿಲ್ಲ, ಪೌಲ ಹೇಳ್ತಾರೆ. ಏನಂತ ಗೊತ್ತಾ? ಧರ್ಮಶಾಸ್ತ್ರದ ಪಾಲನೆಯಲ್ಲಿ ಬಹಳ ಉತ್ತುಂಗದಲ್ಲಿದ್ದವನು ನಾನು, ಬಹಳ ಶ್ರೇಷ್ಠನಾಗಿದ್ದವನು ನಾನು. ಆದರೆ ಕ್ರಿಸ್ತ ಯೇಸುವಿನ ಸಲುವಾಗಿ ಇದೆಲ್ಲವನ್ನ ಕಾಲ ಕಸವಾಗಿ ನಾನು ಭಾವಿಸ್ತೇನೆ ಅಂತ ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದ ಜ್ಞಾನ ತುಂಬಿಕೊಂಡು ಕ್ರಿಸ್ತನ ಜ್ಞಾನ, ದೇವರ ವಾಕ್ಯದ ಜ್ಞಾನ ಇಲ್ಲದಿದ್ದರೆ ನಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ ಪ್ರಿಯರೇ. ಸೊ ಹಾಗಾಗಿ ಸಮಯ ಇಲ್ಲದ ಕಾರಣ ನಾನೇ ಹೇಳ್ತೇನೆ, ಯಾವತ್ತೂ ಮರಿಬೇಡಿ. ಇಲ್ಲಿ ಹಾಬೇಲ ಮತ್ತು ಕಾಯಿನ ಆದಾಮನ 2 ಮಕ್ಕಳು, ಆಮೇಲೆ ಅವನಿಗೆ ಮಕ್ಕಳಾಗ್ತಾರೆ. ನಾನು ಮೊದಲ ಆರಂಭದ ಈ ಘಟನೆ ಮಾತ್ರ ಹೇಳ್ತಾ ಇದ್ದೇನೆ. ಆದಾಮನಿಗೆ 2 ಮಕ್ಕಳು, ಆಬೇಲ ಮತ್ತು ಕಾಯಿನ. ಇವರಿಬ್ಬರು ಕೂಡ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಇಬ್ಬರು ಕೂಡ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಒಬ್ಬ ಕುರಿ ಮೇಯಿಸ್ತಾನೆ, ಇನ್ನೊಬ್ಬ ದವಸ ಧಾನ್ಯವನ್ನು ಬೆಳಿತಾನೆ. ಕುರಿ ಮೇಯಿಸುವ ಆಬೇಲ ಕುರಿಯನ್ನು ಕೊಡ್ತಾ ಇದ್ದಾನೆ, ಆದರೆ ದವಸ ಧಾನ್ಯವನ್ನು ಬೆಳೆಸುವ ಕಾಯಿನ ದವಸ ಧಾನ್ಯವನ್ನು ಕೊಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವರಿಬ್ಬರು ಕೂಡ ಕಾಣಿಕೆಯನ್ನು ಕೊಟ್ಟರು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ದೇವರು ಆಬೇಲನ ಕಾಣಿಕೆಯನ್ನು ಇಷ್ಟಪಟ್ಟರು, ಕಾಯಿನನ ಕಾಣಿಕೆಯನ್ನು ಇಷ್ಟಪಡಲಿಲ್ಲ. ಯಾಕಿರ್ಬೋದು? ದೇವರು ಪಕ್ಷಪಾತಿನ? ದೇವರು ಪಾರ್ಶಾಲಿಟಿ ಮಾಡ್ತಾರಾ? ಯಾಕಿರ್ಬೋದು ಸಿಸ್ಟರ್? ಉತ್ತಮವಾದದನ್ನು ಕೊಟ್ಟ, ವೆರಿ ಗುಡ್. ಕಾಯಿನ ಕೆಟ್ಟದ್ದನ್ನು ಕೊಟ್ಟನ? ಓಕೆ, ನಿಮ್ಮ ಪ್ರಯತ್ನಕ್ಕೆ ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಬೇರೆ ಯಾರಾದರೂ ಇದ್ದೀರಾ? ಇಬ್ಬರ ಕಾಣಿಕೆಗಳು ಕೂಡ ಉತ್ತಮವಾಗಿದ್ದವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಉತ್ತಮವಾಗಿ ಇದ್ದವು ಇಬ್ಬರ ಕಾಣಿಕೆಗಳು. ಆದರೆ ಇಬ್ಬರ ಮನಸ್ಸು ಒಂದೇ ರೀತಿ ಇರಲಿಲ್ಲ. ಆಬೇಲನ ಮನಸ್ಸು ಚೆನ್ನಾಗಿತ್ತು, ಪ್ರೀತಿಯಿಂದ ಕಾಣಿಕೆಯನ್ನು ಕೊಡ್ತಾನೆ. ಆದರೆ ಕಾಯಿನ ಒಲ್ಲದ ಮನಸ್ಸಿನಿಂದ ಕಾಣಿಕೆಯನ್ನು ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಒಲ್ಲದ ಮನಸ್ಸಿನಿಂದ ಒಂದು ದಿನ ಅಲ್ಲ, 365 ದಿವಸ ಚರ್ಚಲ್ಲೇ ಇದ್ಕೊಂಡು ದೇವರನ್ನು ಸ್ತುತಿ ಮಾಡಿದರೂ ಕೂಡ ನಿಮಗೆ ರಿಸಲ್ಟ್ ಸಿಗಲ್ಲ. ನಿಮ್ಮ ಹೃದಯದಿಂದ ಅರ್ಧ ಗಂಟೆ ಆರಾಧನೆ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಸಿಗತ್ತೆ. ಹಲ್ಲೆಲೂಯಾ. ದೇವರು ಬಯಸೋದು ಕ್ವಾಲಿಟಿನ ಕ್ವಾಂಟಿಟಿನ? ಕಮಾನ್, ಕ್ವಾಲಿಟಿ ಬೇಕಾ ಕ್ವಾಂಟಿಟಿ ಬೇಕಾ ದೇವರಿಗೆ? ನಾವು ನಮ್ಮ ಲೆಕ್ಕದಲ್ಲಿ ಹೆಂಗೆ ಗೊತ್ತಾ? 1.5 ಗಂಟೆ ಸ್ತುತಿ ಮಾಡಿದ್ದೀನಿ ಬ್ರದರ್, ಕ್ವಾಲಿಟಿ ಇತ್ತಾ? 1 kg ಅನ್ನ ನಿಮಗೆ ನಾನು ಮಾಡಿಕೊಡ್ತೀನಿ, ಉಪ್ಪು ಹಾಕಲ್ಲ, ಹುಳಿನೂ ಹಾಕಲ್ಲ, ಚಿತ್ರಾನ್ನ ಮಾಡಿಕೊಡ್ತೀನಿ, ತಿಂತೀರಾ? ಬರೀ ಇಷ್ಟೇ ಅನ್ನ, ಒಳ್ಳೆ ಒಗ್ಗರಣೆ ಹಾಕಿ ಚೆನ್ನಾಗಿ ಟೇಸ್ಟಾಗಿ ಕೊಟ್ಟಾಗ ಹೇಗಿರುತ್ತೆ ಅದು? ಅದೇ ಪ್ರಕಾರ ದೇವರಿಗೆ ನಿಮ್ಮ ಕ್ವಾಂಟಿಟಿ ಪ್ರೇಯರ್ ಬೇಡ, ನಿಮ್ಮ ಕ್ವಾಂಟಿಟಿ ಆರಾಧನೆ ಬೇಡ. ದೇವರಿಗೆ 10 ನಿಮಿಷ ಮಾಡಿ, ಇಲ್ಲಿಂದ ಮಾಡಿ. ಯಾವಾಗ ನಿಮ್ಮ ಅಂತರಂಗದಿಂದ ದೇವರಿಗೆ ಸ್ತೋತ್ರ ಮಾಡ್ತೀರೋ, ಆ ಸ್ತೋತ್ರ ದೇವರಿಗೆ ಮುಟ್ಟುತ್ತೆ, ಆ ಸ್ತೋತ್ರಕ್ಕೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಹಲ್ಲೆಲೂಯಾ. ಎಲ್ಲಿಯಾದರೂ ಯೇಸು ಆರಾಧನೆ ಗಂಟೆಗಟ್ಟಲೆ ಮಾಡಿರೋದು ನೋಡಿದ್ದೀರಾ? ರಾತ್ರಿಯೆಲ್ಲ ಮಾತಾಡ್ತಾ ಇದ್ರು ಬಿಡಿ. ನೀವು ಎಲ್ಲಿ ಬೇಕಾದರೂ ನೋಡಿ, ಅನೇಕ ಘಟನೆಗಳಿದೆ ಬೈಬಲಲ್ಲಿ. ಲಾಜರನು ಸತ್ತೋಗಿದ್ದಾನೆ, ಕೊಳೆತು ಹೋಗಿದ್ದಾನೆ. ಆ ಕೊಳೆತು ಹೋದ ಲಾಜರನ ಸಮಾಧಿಯ ಬಳಿ ಯೇಸು ಏನಂತ ಆರಾಧನೆ ಮಾಡ್ತಾರೆ ಗೊತ್ತಾ? ಏನಂತ ಪ್ರಾರ್ಥಿಸ್ತಾರೆ ಗೊತ್ತಾ? ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ ಪ್ರಾರ್ಥನೆ ನೀವು ಕೇಳ್ತೀರಾ? ನೋಡಿ, ಅವರ ಸ್ತೋತ್ರ ತಂದೆಗೆ ಹಾಗೆ ಮುಟ್ತಾ ಇತ್ತು. ಯಾಕೆಂದರೆ ಮಾನುಷಿಕವಾಗಿ ಎಲ್ಲೂ ಯೇಸು ಪ್ರಾರ್ಥನೆ ಮಾಡಲಿಲ್ಲ, ಮಾಡ್ತಾನೂ ಇರಲಿಲ್ಲ.
ಅವರ ಪ್ರಾರ್ಥನೆ ಆತ್ಮಿಕವಾಗಿತ್ತು. ಪ್ರೇಷಿತರ ಪ್ರಾರ್ಥನೆಗಳು, ಪ್ರೇಷಿತರ ಆರಾಧನೆಗಳು ಕೂಡ ಆರಂಭದಲ್ಲಿ ಮಾನುಷಿಕವಾಗಿಯೇ ಇತ್ತು. ಆದರೆ ಪವಿತ್ರಾತ್ಮರು ಬಂದ ಮೇಲೆ, ಪವಿತ್ರಾತ್ಮನ ಅಭಿಷೇಕ ಆದಮೇಲೆ ಅವ್ರು ಯಾರೂ ಕೂಡ ಶಾರೀರಿಕವಾಗಿ ಮಾಡಲಿಲ್ಲ, ಆತ್ಮಿಕವಾಗಿ ಮಾಡಿದ್ರು. ಇವತ್ತು ಕ್ರೈಸ್ತರಾದ ನಾವು ಇನ್ನೂ ಶಾರೀರಿಕವಾಗಿ ಮಾಡ್ತಾನೇ ಇದ್ದೀವಿ. ಅದಕ್ಕೆ ನಿನ್ನೆ ಬ್ರದರ್ ಹೇಳ್ತಾ ಇದ್ರು, 3ನೇ ಅಧ್ಯಾಯ ಚೆನ್ನಾಗಿ ಓದ್ಕೊಂಡು ಬನ್ನಿ. ಯಾಕೆ ಗೊತ್ತಾ, 3ನೇ ಅಧ್ಯಾಯದ ಮೇಲೇನೆ 4ನೇ ಅಧ್ಯಾಯ. ಯಾರು? ಸಮಾರಿಯಾದ ಮಹಿಳೆ. 3ನೇ ಅಧ್ಯಾಯದ ತನಕ ಅವಳಿಗೆ ಗೊತ್ತಿದ್ದೇನು ಗೊತ್ತಾ, ಆ ಬೆಟ್ಟಕ್ಕೆ ಹೋಗಿ ಆರಾಧನೆ ಮಾಡಬೇಕು, ಜೆರುಸಲೇಮ್ಗೆ ಹೋಗಿ ಆರಾಧನೆ ಮಾಡಬೇಕು, ಅಲ್ಲೋಗಿ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು, ಅಲ್ಲಿ ಕ್ಯಾಂಡಲ್ ಹಚ್ಚಬೇಕು, ಅಲ್ಲಿ ಊದುಗಡ್ಡಿ ಕೊಡಬೇಕು, ಅಲ್ಲಿ ಬಲಿ ಕೊಡಬೇಕು. ಇದು ಮಾತ್ರನೇ ಗೊತ್ತಿದ್ದ ಅವಳಿಗೆ. ಅದಕ್ಕೆ 4ನೇ ಅಧ್ಯಾಯದಲ್ಲಿ ಯೇಸು ಅವಳಿಗೇನೆ ಹೇಳ್ತಾರೆ, ನಿಜವಾದ ಆರಾಧನೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ನಿಜವಾದ ಆರಾಧನೆ ಎಲ್ಲಿ ಗೊತ್ತಾ? ನಿಮ್ಮ ಹೃದಯದಲ್ಲಿದೆ. ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ಯೇಸು ಯಾವ ಬೆಟ್ಟದಲ್ಲೂ ಇಲ್ಲ. ಯೇಸು ಎಲ್ಲಿದ್ದಾರೆ? 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 ನಿಮ್ಮ ಒಳಗಡೆನೇ ಇದ್ದಾರೆ. ನೀವೆಲ್ಲೆಲ್ಲೋ ಹುಡುಕ್ತಾ ಇದ್ದೀರಾ. ಹಾಲೆಲೂಯ. ಯೇಸು ಪರಮ ಪ್ರಸಾದದಲ್ಲಿರೋದು ಎಷ್ಟು ನಿಜಾನೋ, ಎಷ್ಟು ನಿಜಾನೋ ಅದೇ ಪ್ರಕಾರ 100ಕ್ಕೆ 100 ಭಾಗ ಇಲ್ಲಿ ಕುಳಿತಿರುವ ನಿಮ್ಮ ಒಬ್ಬೊಬ್ಬರಲ್ಲಿ ಯಾರಿದ್ದಾರೆ? ಜೋರಾಗಿ ಹೇಳಿ, ಯಾರಿದ್ದಾರೆ? ಯಾರಿದ್ದಾರೆ? ನಿಮ್ಮ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿ, ಯೇಸು ನಿನ್ನ ಹೃದಯದಲ್ಲಿ ಜೀವಿಸ್ತಾ ಇದ್ದಾರೆ. ಕೈ ಕೊಟ್ಟು ಹೇಳಿ, ಪರವಾಗಿಲ್ಲ. ಅಲ್ಲಿ ಸಿಸ್ಟರ್ನ ಬಿಟ್ಬಿಟ್ರು ಯಾರು? ಹಾಲೆಲೂಯ, ಹಾಲೆಲೂಯ. ಎದ್ದು ಹೋಗಿ ಕೈ ಕೊಟ್ಟು ಹೇಳ್ಬೇಕು ನೀವು, ಹಾಲೆಲೂಯ. ಯಾರಿದ್ದಾರೆ ನಿಮ್ಮ ಹೃದಯದಲ್ಲಿ? ಜೋರಾಗಿ ಯಾರಿದ್ದಾರೆ? ಒಂದ್ಸರಿ ಜೋರಾಗಿ ಒಳ್ಳೆ ಕನ್ವಿಕ್ಷನ್ ಇಂದ ಹೇಳಿ, ಯೇಸು ನಿಮ್ಮ ಹೃದಯದಲ್ಲಿ ಜೀವಿಸುತ್ತಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಯೇಸುವನ್ನು ಎಲ್ಲಿ ಹುಡುಕಬೇಕು ನೀವು? ಎಲ್ಲಿ? ನಾವು ತೀರ್ಥಯಾತ್ರೆಗಳಿಗೆ ಹೋಗಿ ಹುಡುಕ್ತೀವಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವನ್ನ ಸಮಾಧಿ ಮಾಡಿ ಗುಹೆಯಲ್ಲಿಟ್ರಲ್ವಾ, ನೀವು ಅಲ್ಲೋಗಿ ಹುಡುಕಿದ್ರು ಯೇಸು ಸಿಗಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲೋಗಿ ಹುಡುಕಿದ್ರು ಯೇಸು ಅಲ್ಲಿಲ್ಲ, ಸಿಗೋದು ಇಲ್ಲ. ಅವರೆಲ್ಲಿದ್ದಾರೆ? ನಿಮ್ಮಲ್ಲಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನಾವು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ ದಡ್ರು. ಪ್ರೈಸ್ ದಿ ಲಾರ್ಡ್. ಬೇಜಾರು ಮಾಡ್ಕೋಬೇಡಿ. ಹಾಲೆಲೂಯ. ಸೊ ಯೇಸು ಎಲ್ಲೂ ಇಲ್ಲ, ನಿಮ್ಮಲ್ಲಿದ್ದಾರೆ. ಅದನ್ನು ನೀವು ವಿಶ್ವಾಸಿಸಬೇಕು. ಆದ್ದರಿಂದನೇ ದೇವರ ವಾಕ್ಯಲ್ಲಿ ಹೇಳಿದ್ದು, ಆಬೇಲನು ಉತ್ತಮವಾದದ್ದಲ್ಲ, ಉತ್ತಮವಾದ ಹೃದಯದಿಂದ ದೇವರನ್ನ ಪ್ರೀತಿಸಿ ಕಾಣಿಕೆ ಕೊಟ್ಟ. ಆಬೇಲ ಕಾಯನ ಏನು ಮಾಡ್ದ? ಕೊಡೋಣವೋ ಬೇಡವೋ, ನನಗೆ ಕಮ್ಮಿ ಆಗುತ್ತೇನೋ, ಈ ರೀತಿ ಒಲ್ಲದ ಮನಸ್ಸಿನಿಂದ. ಅದೇ ಪ್ರಕಾರ ಇಲ್ಲಿ ಸ್ತುತಿ ಸ್ತೋತ್ರ ಮಾಡುವಾಗ ಕೈ ಎತ್ತಲೋ ಬೇಡವೋ. ಕೆಲವರು ಅರ್ಧ ಕ್ರಿಶ್ಚಿಯನ್ಸ್ ಇದ್ದಾರೆ, ಕೆಲವರು ಕಾಲಭಾಗ ಕ್ರಿಶ್ಚಿಯನ್ಸ್ ಇದ್ದಾರೆ. ಹಿಂಗೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನನಗಾಗಿ ಬೆತ್ತಲೆ ಆಗ್ಲಿಕ್ಕೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ಹೌದಾ? ನನಗಾಗಿ ಕಲ್ವಾರಿಯಲ್ಲಿ ಬೆತ್ತಲೆ ಆದ್ರ ಯಾರ ಮಾನ ಮುಚ್ಚೋಕೆ? ಯಾರ್ದು? ನಂದ. ಯಾರ್ದು? ನನಗೋಸ್ಕರ ಅಲ್ಲಿ ಬೆತ್ತಲೆ ಆದ್ರ. ಸೊ ಆ ಒಂದು ದೃಶ್ಯಗಳು ನಮ್ಮ ಕಣ್ಮುಂದೆ ಬಂದು ನಿಜವಾಗ್ಲೂ ನಾವು ಆರಾಧನೆ ಮಾಡಿದ್ರೆ ನಿಜವಾಗ್ಲೂ ನಮಗೆ ನಾಚಿಕೆ ಅನ್ನೋದು ಆಗೋದೇ ಇಲ್ಲ. ಯಾಕೆಂದರೆ ನನಗೋಸ್ಕರ ಅವಮಾನಕ್ಕೊಳಗಾಗಿ, ನನಗೋಸ್ಕರ ನಗ್ನನಾಗಿ, ನನಗೋಸ್ಕರ ಶಿಲುಬೆಯಲ್ಲಿ ತೂಗಾಡಿ, ನನಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದಂಥ ಯೇಸು, ಆ ಯೇಸುವನ್ನು ನಾನು ಆರಾಧನೆ ಮಾಡ್ತಾ ಇರೋದು ಅನ್ನುವ ಆ ಅರಿವು ನಮಗೆ ಬಂದುಬಿಟ್ರೆ ನಾವೆಲ್ಲೂ ನಾಚಿಕೆ ಪಡೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾವ ಬೀದಿಯಲ್ಲಿ ನಿಲ್ಲಿಸಿದ್ರು ಕೂಡ ದೇವರನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಬೇಸರ ಆಗೋದಿಲ್ಲ. ಎಲ್ಲ ಕಡೆಗಳಲ್ಲಿ ಯಾವ ಜಾಗ ಆಗಿರಲಿ ದೇವರನ್ನು ಸ್ತುತಿಸ್ಲಿಕ್ಕೆ ನಮಗೆ ಬಹಳ ಖುಷಿ ಆಗತ್ತೆ, ಆನಂದ ಆಗತ್ತೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಆದ್ದರಿಂದ ದಯವಿಟ್ಟು ಯಾರು ಕೂಡ ನಿಮ್ಮ ಏನೋ ಹಾಡಬೇಕು ಅಂತ ಹಾಡಬೇಡಿ. ನಿಮ್ಮ ಹೃದಯದಲ್ಲಿ ಆ ಒಂದು ಸತ್ಯದ ಅರಿವನ್ನು ತಂದುಕೊಳ್ಳಿ. ಯೇಸುವನ್ನು ಯಾಕೆ ನಾನು ಸ್ತುತಿಸಬೇಕು ಅಂದರೆ, ನಾನು ಪಾಪಿಯಾಗಿದ್ದಾಗಲೇ ಯೇಸು ನನ್ನನ್ನು ಪ್ರೀತಿಸಿದರು, ಪ್ರೀತಿ ಮಾಡಿ ನನಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟರು. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪಿಗೋಸ್ಕರ ನಾನು ಸತ್ರು ಪರವಾಗಿಲ್ಲ ಅಂತ ಹೇಳ್ತಾರಾ? ಹೇಳ್ತಾರಾ? ತಪ್ಪು ಮಾಡಿದ್ಯಾ ಕಣೆ,
ನಿನ್ ಒಳ್ಳೆವಳು ಸಾರಿ ನೀನು ನನ್ನ ಹೆಂಡ್ತಿ, ನೀನು ತಪ್ಪು ಮಾಡಿದ್ರು ಪರವಾಗಿಲ್ಲ, ನಿನಗೇನಾದ್ರು ಶಿಕ್ಷೆ ವಿಧಿಸಿದ್ರೆ ಆ ಶಿಕ್ಷೆ ನಾನು ಅನುಭವಿಸ್ತೀನಿ ಹೇಳ್ತಾರಾ? ಏನಂತ ಹೇಳ್ತಾರೆ? ನೀನು ಮಾಡಿದ್ದಕ್ಕೆ ಅನುಭವಿಸು, ನೀನು ಮಾಡಿದೀಯ ನೀನು ಅನುಭವಿಸು. ಹಾಲೆಲೂಯ, ಹಾಲೆಲೂಯ. ಆದರೆ ನಾವೆಲ್ಲರೂ ಮಾಡಿದ್ವಿ ಪಾಪ. ಮಾಡಿದೀವ? ಕೆಲವರು ಮಾತಾಡ್ತಾ ಇಲ್ಲ, ಸಂತರು ಮಾತಾಡ್ತಾ ಇಲ್ಲ, ಇರಲಿ, ನೀವು ಮಾಡಿಲ್ಲ ಅನ್ಸುತ್ತೆ. ಹಾಲೆಲೂಯ. ಸೊ ನಿಮ್ಮ ಲಿಸ್ಟಿಗೆ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲ ಪಾಪ ಮಾಡಿದ್ದೀವಿ. ಪಾಪ ಮಾಡಿದ ಸಂದರ್ಭದಲ್ಲಿ ಯೇಸು ಕೂಡ ಭೂಮಿಗೆ ಬಂದು ಯಾವ ಪಾಪಿಯನ್ನು ನೋಡಿ ನಿನ್ನ ಪಾಪಕ್ಕೋಸ್ಕರ ನಾನು ಮನುಷ್ಯನಾಗಿ ಬರಬೇಕಾಯ್ತು ಅಂತ ಹೇಳಿ ಯಾರ ಹತ್ರ ಆದರೂ ಕೀಳಾಗಿ ಮಾತಾಡಿದ್ದಾರಾ? ಒಬ್ಬೊಬ್ಬರ ಹತ್ರ ಬಂದೇನು ಮಾತಾಡಿದ್ರು? ನೀನು ಕಳೆದು ಹೋದ ಕುರಿ ಮರಿ, ನಿನ್ನಗೋಸ್ಕರ ನಾನು ಮನುಷ್ಯನಾಗಿ ಬಂದಿದ್ದೇನೆ. ಹಾಲೆಲೂಯ. ನಿನ್ನ ಜೊತೆ ನಾನಿದ್ದೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಬ್ಬ ಮನುಷ್ಯನು ಯಾಳು ಹೇಳಲ್ಲ ಪ್ರಿಯರೇ, ಯೇಸು ಹೇಳಿದ್ದಾರೆ. ನಿಜವಾಗ್ಲೂ ನಿನ್ನೆ ಹಾಡಿನ ಸಾಲುಗಳಲ್ಲಿ ಈ ರೀತಿ ಇದೆ, ಪಾಪಿ ನನ್ನನು ನೀ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಒಂದ್ಸರಿ ಹೇಳಿ, ಪಾಪಿ ನನ್ನನು ನೀ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಪಾಪಿಯಾದ ನನ್ನನ್ನು ನೋಡಿ ಸ್ನೇಹಿತ ಅಂತ ಯಾರು ಹೇಳಿದ್ರು? ನೀವೇನಾದರೂ ನಿಮ್ಮ ಗಂಡನಿಗೆ ವಿರುದ್ಧವಾಗಿ, ಹೆಂಡತಿಗೆ ವಿರುದ್ಧವಾಗಿ, ಅಣ್ಣ ತಮ್ಮಂದಿರಿಗೆ ವಿರುದ್ಧವಾಗಿ ಜೀವಿಸಿ ನೋಡಿ, ಫ್ರೆಂಡ್ ಅಂತ ಹೇಳ್ತಾರಾ? ನಿನ್ನ ಹೆಂಡತಿ ಅಂತ ಹೇಳ್ತಾರಾ? ಗಂಡ ಅಂತ ಹೇಳ್ತಾರಾ? ನನ್ನ ತಮ್ಮ ಅಂತ ಹೇಳ್ತಾರಾ? ಏನಂತ ಹೇಳ್ತಾರೆ ಗೊತ್ತಾ? ನಿನ್ನ ತಮ್ಮನ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಕಣೋ ಅಂತ ಹೇಳ್ತಾರೆ. ಹೌದಾ ಇಲ್ಲ? ನೀನು ಹೆಂಡತಿಯಾಗಿ ಹೆಂಗೆ ಬಂದುಬಿಟ್ಟೆ, ನೀನು ಗಂಡನಾಗಿ ಹೆಂಗೆ ಸಿಕ್ಬಿಟ್ಟೆ ಅಂತ ಬೇಕಾದರೆ ಆಳಿಸ್ತಾರೆ. ಆದರೆ ಪರಲೋಕವನ್ನು ಬಿಟ್ಟು ಬಂದ ಯೇಸು ಹೇಳ್ತಾರೆ, ಗ್ಲೆನ್, ನೀನು ನನ್ನ ಸ್ನೇಹಿತ, ನೀನು ನನ್ನ ಸ್ನೇಹಿತೆ, ನನ್ನ ಮಗಳು, ನನ್ನ ಮಗ ನೀನು ಅಂತೇಳಿ ನಮ್ಮ ಒಬ್ಬೊಬ್ಬರನ್ನ ನೋಡಿ ಹೇಳ್ತಾರೆ. ಯಾವಾಗ? ನೀವು ಪ್ರೇಯರ್ ಮಾಡುವಾಗಲ್ಲ, ಪಾಪಿಗಳಾಗಿದ್ದಾಗಲೇ. ಹಾಲೆಲೂಯ, ಹಾಲೆಲೂಯ. ಪಾಪಿಗಳಾಗಿದ್ದಾಗಲೇ ನನ್ನನ್ನು ನಿಮ್ಮನ್ನು ನೋಡಿ ಹೇಳಿದರು, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ತಲೆ ಕೆಡಿಸ್ಕೋಬೇಡ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹಾಲೆಲೂಯ, ಹಾಲೆಲೂಯ. ಇಷ್ಟು ಮಾತ್ರ ಪ್ರೀತಿ ಮಾಡಿದ ಯೇಸುವನ್ನ ಇಲ್ಲಿಂದ ಆರಾಧನೆ ಮಾಡಿದ್ರೆ ಏನಾದರೂ ಚೆನ್ನಾಗಿರತ್ತಾ? ಇಲ್ಲಿಂದ ಬರಬೇಕು, ನಮ್ಮ ಹೃದಯದಿಂದ ಬರಬೇಕು. ಆಗ ಆ ಸ್ತುತಿಗೆ, ಆ ಆರಾಧನೆಗೆ ಖಂಡಿತವಾಗಲೂ ದೇವರು ತನ್ನ ಪವಿತ್ರಾತ್ಮನ ಧಾರೆಯನ್ನು ಸುರಿಸ್ತಾರೆ. ಹಾಲೆಲೂಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಅಂತರಂಗದಲ್ಲಿ ಒಂದು ತೀರ್ಮಾನವನ್ನು ತಗೊಳ್ಳಿ. ನಾನೀಗ ಸ್ತುತಿ ಮಾಡಲಿಕ್ಕೆ ಹೋಗ್ತಾ ಇರೋದು, ನಾನೀಗ ಆರಾಧನೆ ಮಾಡಲಿಕ್ಕೆ ಹೋಗ್ತಾ ಇರೋದು ನನಗಾಗಿ ಪಾಪಿಯಾಗಿದ್ದಾಗಲೇ ಜೀವ ಕೊಟ್ಟ ಯೇಸುವನ್ನ. ಆದ್ದರಿಂದ ನಾನು ನಾಚಿಕೆ ಪಡೋದಿಲ್ಲ. ಕೆಲವರು ಕೈ ತಟ್ಟಲಿಕ್ಕೆ ನಾಚಿಕೆ, ಗೊತ್ತಿಲ್ಲ ಯಾಕೆ ಅಂತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಮಾತೆ ಮರಿಯಳು ಕೂಡ ಯಾವತ್ತೂ ನಾಚಿಕೆ ಪಡಲಿಲ್ಲ ದೇವರನ್ನು ಆರಾಧನೆ ಮಾಡಲಿಕ್ಕೆ. ನಾಚಿಕೆ ಪಟ್ರ? ಹೌದಾ? ನೀವು ಮಾತೆ ಮರಿಯಮ್ಮನ ಮಕ್ಕಳ ಅಲ್ವಂತೆ ನೋಡಿ, ಅದಕ್ಕೆ ನೀವು ತಟ್ಟಲ್ಲ. ಹಾಲೆಲೂಯ. ಮಕ್ಕಳಲ್ವಾ? ಮಾತೆ ಮರಿಯಳು ಪವಿತ್ರಾತ್ಮ ಭರಿತಳಾಗಿ ದೇವರ ವಾಕ್ಯವನ್ನು ಪಡ್ಕೊಂಡ್ಮೇಲೆ ಡ್ಯಾನ್ಸ್ ಮಾಡಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ಹೃದಯದಲ್ಲಂತೂ ಡ್ಯಾನ್ಸ್ ಮಾಡಿದ್ದಾರೆ. ಏನಂತ ಗೊತ್ತಾ? ನನ್ನ ಆತ್ಮವು ಕರ್ತನನ್ನ ಸ್ತುತಿಸ್ತಾ ಇದೆ. ಹಾಲೆಲೂಯ. ಈಗ ಮರಿಯಮ್ಮನ ಮಕ್ಕಳು ನಾವು ಕೂಡ ಆತ್ಮದಿಂದ ಏನು ಮಾಡಬೇಕು? ನನ್ನ ಆತ್ಮವು ಕೂಡ ನನ್ನ ಯೇಸುವನ್ನ ಸ್ತುತಿಸ್ತಾ ಇದೆ ಅಂತೇಳಿ ಭಾಳ ಸಂತೋಷದಿಂದ ಆಡ್ಬೇಕು. ಹಾಲೆಲೂಯ. ಕೆಲವರು ಆಡೋದು ನೋಡಿದ್ರೆ ಮಲಗ್ಬಿಡೋಣ ಅನ್ಸುತ್ತೆ. ಹಾಲೆಲೂಯ. ನಮಗೆಲ್ಲ ಭಾಳಷ್ಟು ಮಂದಿಗೆ ನಮಗೆಲ್ಲ ಶೋಕ ಗೀತೆಗಳು ಬೇಕು ಅಲ್ವಾ? ಯಾಕಂದರೆ ಭಾಳ ಕಷ್ಟ ಸಂಕಟಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅದರಿಂದ ಭಾಳ ಶೋಕ ಗೀತೆಗಳಾಡುವಾಗ ಕಣ್ಣೀರ ಧಾರೆ ಬರ್ತದೆ. ಅದರ ಅರ್ಥ ಕೆಲವರಿಗೆ ಕಣ್ಣೀರು ಬಂದರೆ ಅಭಿಷೇಕ ಆಯಿತು ಅಂತ. ಯಾವ ಮಣ್ಣು ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಂಗಲ್ಲ, ತಪ್ಪಾಗಿ ಏನು ತಿಳ್ಕೊಬೇಡಿ. ಹಾಲೆಲೂಯ. ಆ ಗೀತೆಯ ಸಾಲುಗಳನ್ನು ಬರೆದಿರ್ತಾರೆ, ಅದರಿಂದ ಹೊರಗಡೆ ಸಾಲುಗಳು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ಕಣ್ಣೀರಿಡುವವರೇ, ಕಷ್ಟಪಡುವವರೇ, ನಿಮ್ಮ ಕಣ್ಣೀರೆಲ್ಲ ಕಣ್ಮರೆ ಆಗುವುದು.
ನಿಮ್ಮ ಕಷ್ಟಗಳೆಲ್ಲ ಆನಂದವಾಗುವುದು. ಚರಣ ನೋಡಿ. ಈಗ ಅಳುವವರೇ ಕ್ಷಣ ಮಾತ್ರ ಅಳುವಿರಿ, ಯೇಸು ನಿಮ್ಮನ್ನು ನೋಡಲು ನಗುತ್ತಾ ಬಾಳುವಿರಿ. ಈ ಮೊದಲನೇದು ಮಾತ್ರ ಮಾಡ್ತೀವಿ ನಾವು, ಎರಡನೇದು ಮಾಡಲ್ಲ. ಅಳ್ತಾನೆ ಇರ್ತೀವಿ. ಯೇಸು ನಮ್ಮ ಜೀವನಕ್ಕೆ ಬರಬೇಕು, ಅವರನ್ನು ನಾವು ಸ್ವೀಕಾರ ಮಾಡ್ಕೋಬೇಕು, ಅವರೊಂದಿಗೆ ಒಂದಾಗಬೇಕು. ಅವರೊಂದಿಗೆ ಒಂದಾದಾಗ ಏನಾಗತ್ತೆ, ನಮ್ಮ ದುಃಖ ಏನಾಗತ್ತೆ, ಆನಂದವಾಗಿ ಮಾರ್ಪಡುತ್ತೆ. ಏನಾಗತ್ತೆ? ಬಟ್ ನಮ್ದು ಅಳ್ತಾನೆ ಇರೋದೇನೆ. ವ್ಯಾಕುಲ ಮಾತು ಬೋರ್ಡ್ ಹಾಕ್ಬಿಟ್ಟಿದ್ದೀರಲ್ಲ, ಪ್ರೈಸ್ ದಿ ಲಾರ್ಡ್. ಅಮ್ಮ ಹತ್ಕೊಂಡಿರಲಿಲ್ಲ, ಅವರ ವ್ಯಾಕುಲ ಬೇರೆ. ಅಮ್ಮ ಹತ್ಕೊಂಡಿದ್ರು ಕೂಡ, ಶರೀರದಲ್ಲಿ ಅನೇಕ ಕಷ್ಟ ಸಂಕಟಗಳನ್ನು ಅನುಭವಿಸಿದ್ರು ಕೂಡ ಅವರ ಹೃದಯದಲ್ಲಿ ಏನಿತ್ತು? ಜಾಯ್ ಇತ್ತು, ಆನಂದ ಇತ್ತು. ನಾವು ಕೂಡ ಕಷ್ಟ ಸಂಕಟಗಳು ಬರ್ಬೋದು, ಓಕೆನಾ? ಆದರೆ ನಮ್ಮ ಹೃದಯ ಯೇಸುವಿನ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಪ್ರೀತಿಯಿಂದ ತುಂಬಿ ತುಳುಕಬೇಕು ಪ್ರಿಯರೇ. ಅಂತ ಆರಾಧನೆ ಸ್ತುತಿ ನಮ್ಮದಾಗಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಹೇಳೋಣ ಯೇಸುವಿಗೆ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸೋರು ಒಬ್ಬರೂ ಇಲ್ಲ. ಹಲ್ಲೆಲೂಯಾ. ಇದ್ದಾರೆ ಯಾರಾದರೂ? ಇದ್ರೆ ಹೇಳಿ, ನಾನು ಬರ್ತೀನಿ. ಖಂಡಿತ ಇಲ್ಲ, ಅದಕ್ಕೆ ನಾನು ಬರಲ್ಲ. ಪ್ರೈಸ್ ದಿ ಲಾರ್ಡ್. ಇದಾರಾ? ಖಂಡಿತ ಇಲ್ಲ. ಆಪ್ಷನ್ ಗ್ಯಾರಂಟಿ ಇಲ್ಲ. ಇದ್ದಿದ್ರೆ ಹೋಗ್ತಿದ್ರೇನೋ. ಕೆಲವರು ಅಜ್ಞಾನದಿಂದ ಹೋಗ್ತಿದ್ದಾರೆ, ಅದು ದಡ್ಡತನ. ಸೊ ನಾವು ಯಾರು ಹೋಗೋದು ಬೇಡ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಹೇಳೋಣ ಒಂದ್ಸರಿ, ನಿನ್ನಂಥ ದೇವರು ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು. ಪಾಪದ ಮರಣದ ಅವಸ್ಥೆಯಲ್ಲಿದ್ದಾಗ ನನ್ನನ್ನು ಯೇಸು ಪ್ರೀತಿಸಿದ್ರು. ಹೇಗೆ ಪ್ರೀತಿಸಿದ್ರು? ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಪ್ರೀತಿಸಿದ್ರು. ಹಾಲೆಲೂಯಾ. ಏನು ಕೊಟ್ಟು ಪ್ರೀತಿಸಿದ್ರು? ಯಾವುದೋ ಒಂದು ಮೊಬೈಲ್ ಅಲ್ಲ, ಯಾವುದೋ ಒಂದು ಸಣ್ಣ ಗಿಫ್ಟ್ ಕೊಟ್ಟು ಪ್ರೀತಿ ಮಾಡಿಲ್ಲ. ನಾವು ಈ ಲೋಕದಲ್ಲಿ ಪ್ರೀತಿ ಮಾಡುವಾಗ ಯಾಮರಿಸ್ತೀವಲ್ವಾ, ಐ ಲವ್ ಯು ಅಂತೇಳಿ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಗೊತ್ತಿಲ್ಲ ಏನೇನಾಗುತ್ತೋ. ಆದರೆ ಯೇಸು ಎಲ್ಲೂ ಯಾಮರಿಸೋದಿಲ್ಲ. ಅವರು ಯಾಮರಿಸೋ ದೇವರಲ್ಲ, ನಿಜವಾಗಲೂ ಹೇಳಿದ್ದನ್ನು ಮಾಡಿದ್ದಾರೆ. ಆ ದೇವರು ಈ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ, ನಮ್ಮೊಳಗಡೆ ಇದ್ದಾರೆ. ಎದ್ದು ನಿಲ್ಲೋಣ. ಯಾರು ಕೂಡ ನಾಚಿಕೆ ಪಡಬೇಡಿ, ಯಾಕೆಂದರೆ ಯೇಸು ಜೀವಂತವಾಗಿ ನಿಮ್ಮ ಮಧ್ಯದಲ್ಲಿ ನಿಮ್ಮೊಂದಿಗಿದ್ದಾರೆ. ಆ ಯೇಸುವನ್ನ ಎಲ್ಲರೂ ಕೂಡ ನನ್ನೊಂದಿಗೆ ಸೇರಿ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಎಲ್ಲರೂ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರೂ ಹೇಳಬೇಕು, ನೀನಿಲ್ಲದೆ ನಾನಿಲ್ಲಯ್ಯ. ಸಂತೋಷದಿಂದ ಒಟ್ಟಿಗೆ ಕರಗಳನ್ನು ತಟ್ಟುತ್ತಾ ಒಟ್ಟಿಗೆ ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ.
ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರಿಯರೇ, ಪಾಪದ ಮರಣದ ಅವಸ್ಥೆಯಲ್ಲಿ ಇರುವಾಗಲೇ ನನಗಾಗಿ ಪ್ರಾಣ ಕೊಟ್ಟ ಯೇಸು, ಜೀವ ಕೊಟ್ಟ ಯೇಸು, ಆ ಯೇಸುವನ್ನ ಹೃದಯದಿಂದ ಸ್ತುತಿಸಿ ಆರಾಧಿಸೋಣ. ಪ್ರಿಯರೇ, ತನ್ನ ಪ್ರಾಣವನ್ನ ಕೊಟ್ಟು ರಕ್ತವನ್ನ ಸುರಿಸಿದ ಯೇಸು, ಆ ಯೇಸುವನ್ನ ಆರಾಧಿಸೋಣ ಎಲ್ಲರೂ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು 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 ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಜೀವನ ದೇವರಿಗೆ ಗೊತ್ತಿದೆ.
29ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 11ನೇ ವಾಕ್ಯ. ಇದು ನಮ್ಮ ಬಗ್ಗೆ ಅವರಿಗೆ ಒಂದು ಒಳ್ಳೆಯ ಆಲೋಚನೆ ಇದೆ, ನಮ್ಮ ಬಗ್ಗೆ ಒಂದು ಯೋಜನೆ ಇದೆ. ಆದರೆ ಅವರ ಯೋಜನೆ ನೆರವೇರಬೇಕಾದ್ರೆ ಅವರನ್ನು ಆಶ್ರಯಿಸಬೇಕು, ಅವರ ಜೊತೆಯಲ್ಲಿ ಜೀವಿಸಬೇಕು. ಆಗ ಮಾತ್ರ ಅವರ ಯೋಜನೆ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ನನ್ನ ಬಗ್ಗೆ ಒಳ್ಳೆ ಆಲೋಚನೆ ಇರುವ ನನ್ನನ್ನು ಕರೆದ ದೇವರು ಈ ದಿನ ಧ್ಯಾನದಲ್ಲಿ ಅವರ ಯೋಜನೆಯನ್ನು ನಮ್ಮ ಮುಂದೆ ಇಡುತ್ತಾರೆ. ಅದನ್ನು ಸ್ವೀಕಾರ ಮಾಡೋಣ, ಅದರಂತೆ ಜೀವಿಸಲು ನಮ್ಮನ್ನೇ ಬಿಟ್ಟು ಕೊಡೋಣ. ಕಮಾನ್, ಎಲ್ಲರೂ ಸೇರಿ ಒಟ್ಟಿಗೆ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ, ನನ್ನ ಸಹಾಯ ನನ್ನ ಬಂಡಿ ನೀನೇ ಸಯ್ಯ. ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ. ನನ್ನ ಸಹಾಯ ನನ್ನ ಬಂಡಿ ನೀನೇ ಸಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು ಯೇಸು. ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳ ಮಧ್ಯದಲ್ಲಿ, ನಿಮ್ಮ ಸೋಲಿನಲ್ಲಿ, ನಿಮ್ಮ ನಿರಾಶೆಯಲ್ಲಿ ಯೇಸು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಎಲ್ಲ ಸಂದರ್ಭಗಳಲ್ಲಿ ಯೇಸು ನಿಮ್ಮೊಂದಿಗಿದ್ದುಕೊಂಡು ನಿಮ್ಮನ್ನು ಬಲಪಡಿಸಿ ನಡೆಸುವವರಾಗಿದ್ದಾರೆ. ಆ ಯೇಸುವನ್ನು ನೋಡುತ್ತಾ ಎಲ್ಲರೂ ಹೇಳೋಣ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. 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 ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య,
ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య, ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. ನನ್ನ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ಒಟ್ಟಿಗೆ ನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ಸ್ತೋತ್ರ. ನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಮಾನ್, ಎಲ್ಲರೂ ಸೇರಿ. ನಿನ್ನಂತ ದೇವರು ಯಾರೂ ಇಲ್ಲ, ಒಟ್ಟಿಗೆ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಎಸ್ ಲಾರ್ಡ್. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ಎಲ್ಲರೂ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ಎಲ್ಲರೂ ಹೇಳಬೇಕು. ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ಸ್ತೋತ್ರ. ನನ್ನ ದೇಹ ಯೇಸುವಿನಾಲಯ. ಹಾಲೆಲೂಯಾ 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 ಹಾಲೆಲೂಯಾ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ವರ್ಗದ ಶಕ್ತಿ ನಮ್ಮ ಮಾಧ್ಯದಲ್ಲಿ ಪ್ರಿಯರೇ. ಹಾಲೆಲೂಯಾ 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 ಯೇಸುವೆ ಕರೆಯೋಣ ಕರೆಯೋಣ ಕರೆಯೋಣ. ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮನ ಛಲ, ಪರಿಶುದ್ಧಾತ್ಮನ ಸಂಚಾರ, ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದಾರೆ ಪ್ರಿಯರೇ. ನಮ್ಮ ಮಧ್ಯದಲ್ಲಿ ಈ ಆಲಯದಲ್ಲಿ ಪವಿತ್ರಾತ್ಮರು ಚಲಿಸ್ತಾ ಇದ್ದಾರೆ. ಅವರ ಸಾನ್ನಿಧ್ಯ ಚಲಿಸ್ತಾ ಇದೆ. ಇದು ಅವರು ಚಲಿಸ್ತಾ ಇದ್ದಾರೆ ನಮ್ಮ ಒಬ್ಬೊಬ್ಬರ ಮಧ್ಯದಲ್ಲಿ ಅವರ ಸಾನ್ನಿಧ್ಯ, ಅವರ ಪ್ರಸನ್ನತೆ. ಓ ರಬ ರೆಬ ರಿಬ, ಓ ರಬ ರಬ. ಪರಿಶುದ್ಧಾತ್ಮರೇ, ಓ ಪರಿಶುದ್ಧಾತ್ಮರೇ.
ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧಾತ್ಮನ ಆ ಗಾಳಿ, ಪರಿಶುದ್ಧಾತ್ಮನ ಗಾಳಿ ಒಬ್ಬೊಬ್ಬರ ಮೇಲೆ ಆ ತಂಗಾಳಿ, ಆ ತಂಗಾಳಿ, ಆ ತಂಗಾಳಿ, ಇದೋ ಪರಿಶುದ್ಧಾತ್ಮನ ತಂಗಾಳಿ. ಓ ರಬ 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 ರಬ, ಓ ರಬ 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 ರಬ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇ ಅಯ್ಯ. ನಂಬಿಕೆ ಉಳ್ಳವರ ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ ದೇವರು, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು, ಯಾಕೋಬನ ದೇವರು ನೀನೇನಯ್ಯ. ಒಂದ್ ನಿಮಿಷ, ಒಂದ್ ನಿಮಿಷ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಅವರು 3 ಜನಕ್ಕೆ ದೇವರು ಅವರಾದರೆ ನನಗೂ ನಿಮಗೂ ಪ್ರಯೋಜನ ಇಲ್ಲ. ಈ ಧ್ಯಾನದಲ್ಲಿ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಯಾರ ದೇವರಾಗಬೇಕು? ಯಾರ ದೇವರಾಗಬೇಕು? ಯಾರ ದೇವರಾಗಬೇಕು? ಜೋರಾಗಿ ಯಾರ ದೇವರಾಗಬೇಕು? ನಮ್ಮ ದೇವರಲ್ಲ. ಯಾರ ದೇವರು? ಯಾರ ದೇವರು? ಯಾರ ಯೇಸು? ಯಾರ ಯೇಸು? ಈಗ ಒಟ್ಟಿಗೆ ಸೇರಿ ಎಲ್ಲರೂ ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇ ಅಯ್ಯ. ಎಲ್ಲರೂ ಹೃದಯದಿಂದ ಹೇಳೋಣ ಈ ಮಾತನ್ನ. ಅಬ್ರಹಾಮನ್ ದೇವರು ನೀನೇನಯ್ಯ, ಯೇಸುವೇ, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು, ಯಾಕೋಬನ ದೇವರು ನೀನೇನಯ್ಯ, ಆ ದೇವರು ಇಂದು ನನ್ನ ದೇವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು, ನಂತಲೆ ಎತ್ತುವವರು ನೀನೇ ಅಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು, ನಂತಲೆ ಎತ್ತುವವರು ನೀನೇನಯ್ಯ. ನಿಮ್ಮ ಒಂದು ಕೈಯನ್ನ ಯೇಸುವಿನ ಶಿಲುಬೆ ಕಡೆಗೆ ತೋರಿಸಿ, ತೋರಿಸಿ. ಅವ್ರನ್ನ ನೋಡಿ, ನನ್ನ ನೋಡಬೇಡಿ. ನೋಡ್ಬಿಟ್ಟು ಹೇಳಿ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ. ಹೇಳಿ ಅವ್ರನ್ನ ನೋಡಿ. ನೀನೇ ಸಾಕು ನನಗೆ, ನಂಬಿಕೆಯಿಂದ ನೀನೇ ಸಾಕು ನನಗೆ, ಕಮಾನ್. ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ. ಅವ್ರನ್ನ ತೋರಿಸಿ ಹೇಳಿ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಹೇಳಿ ತೋರಿಸಿ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಯಾಕೆ ಗೊತ್ತಾ? ಫರೋಹನ ಸೈನ್ಯವು ಇಮ್ಮೆಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು, ದಾರಿ ತೋರೋ ದೈವವು ನೀನಿರಲು, ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಹಿಂದಟ್ಟಿದರು, ಕೆಂಪು
ಕೆಂಪು ಸಮುದ್ರ ಕೆಂಪು ಸಮುದ್ರವೇ ಅಡ್ಡ ನಿಂತರು, ದಾರಿ ತೋರುವ ಯೇಸು, ದಾರಿ ತೋರು ದೇವರು ನೀನಿರಲು, ಕಾನನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಹಸಿರನ್ನೇ ಹುಲ್ಲಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ಹಸಿರನೆ ಹುಲ್ಲಲಿ ತಂಗಿಸುವೆ ನೀ, ಆಮೆನ್. ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ಯೇಸು ಹೇಳಿ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾರು ಸಾಕು ನಮಗೆ? ಯಾರು ಸಾಕು ನಮಗೆ? ನಿಮ್ಮ ಆಪ್ತರು ಯಾರೇ ಆಗಿರ್ಬೋದು, ಗಂಡ ಹೆಂಡತಿ, ಯಾವತ್ತಾದರೂ ಒಂದು ದಿವಸ ಕೈ ಕೊಟ್ಟಿದ್ದಾರೆ ನಿಮಗೆ? ನಿಮ್ಮ ಆಪ್ತರು ಯಾರಾದರೂ, ಗಂಡ ಹೆಂಡತಿ ಮಕ್ಕಳು ಯಾರೇ ಕೈ ಕೊಟ್ಟಿದ್ದಾರಾ? ನಿಮ್ಗೆ ಯಾರಿಗೂ ಕೈ ಕೊಡ್ಲಿಲ್ವಾ ನಿಮ್ಮ ಮನೆಯಲ್ಲಿ? ಮತ್ತೆ ಹೇಳಕ್ ನಾಚಿಕೆನಾ? ಇಲ್ಲ ಇದ್ದಾರೇನೋ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೈ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಾ? ಯೇಸು ಕೈ ಕೊಡ್ತಾರಾ? ಕೊಡ್ತಾರೆ. ಯಾಕೆ ಕೊಡ್ತಾರೆ ಗೊತ್ತಾ? ಸೋತ ಬಿದ್ದು ಹೋದ ನನ್ನನ್ನು ಹಿಡ್ಕೊಂಡು ನಡೆಸಲಿಕ್ಕೆ ಕೈ ಕೊಡ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೇನೆ ಇನ್ಮೇಲೆ ನಿಮ್ಮ ಜೀವನದಲ್ಲಿ ಇದನ್ನು ಹೇಳ್ತಾ ಇರಿ. ಯಾರು ಸಾಕು? ಜೋರಾಗಿ, ಯಾರು ಸಾಕು ಅಂದರೆ ಅರ್ಥ ಗಂಡನ ಬಿಟ್ಬಿಡು ಅಂತನಾ? ಹೆಂಡ್ತಿನ ಬಿಟ್ಬಿಡು ಅಂತನಾ? ಅಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಯೇಸುವನ್ನು ಹಿಡ್ಕೊಳ್ಳಿ. ಯೇಸುವನ್ನು ಹಿಡ್ಕೊಂಡಾಗ ನಿನ್ನ ಕುಟುಂಬದ ಸಮೇತವಾಗಿ ಅವರ ಜೊತೆ ಹೋಗ್ಲಿಕ್ಕಾಗತ್ತೆ. ಆದ್ದರಿಂದ ಪ್ರಿಯ ತಟ್ಟಿ, ಜೋರಾಗಾದರೂ ತಟ್ಟಿಬಿಡು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಪಕ್ಕದಲ್ಲಿರೋರಿಗೆ ಮುಖ ನೋಡಿ ಹೇಳಿ, ನನಗೆ ಯೇಸು ಸಾಕು ಅಂತೇಳಿ. ಜೋರಾಗಿ ಹೇಳಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯಾರು ಸಾಕು? ಯಾರು ಸಾಕು? ಪಕ್ಕನಾ? ಬಾಯಿಂದನಾ? ಇಲ್ಲಿಂದನಾ? ನಿಜನಾ? ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.